ದಿನ ರೇವಣ್ಣ ಅವರ ವಿರುದ್ಧವಾಗಿ ಕಾನೂನಾತ್ಮಕ ಪ್ರೊಸೀಜರ್ಗಳು ಯಾವೆಲ್ಲ ರೀತಿ ಇರುತ್ತೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಆಗಲೇ ಶ್ರುತಿ ಹೇಳ್ತಾ ಇದ್ದ ಹಾಗೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಬಹು ಆಯಾಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗುತ್ತೆ. ಅದರ ಒಂದು ಆಯಾಮ ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ದಾರೆ ರೇವಣ್ಣ ಅವರು. ಆದರೂ ಕೂಡ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಕೂಡ ರೇವಣ್ಣ ಅವರ ಮೇಲಿದೆ. ಮಗನನ್ನ ಬಚಾವ್ ಮಾಡಕ್ ಹೋಗಿ ರೇವಣ್ಣ ಅವರೇ ಖುದ್ದು ತಗಲಾಕೊಂಡ್ಬಿಟ್ರ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ರೇವಣ್ಣ ಮೇಲೆ ಸಂತ್ರಸ್ತೆ ಯಾವುದೇ ರೀತಿಯಲ್ಲೂ ಕೂಡ ಆರೋಪ ಮಾಡದಿದ್ರೆ ಇನ್ ಕೇಸ್ ವಿಚಾರಣೆ ಸಂದರ್ಭದಲ್ಲಿ ಸೇಫ್ ಆಗ್ತಾರೆ ರೇವಣ್ಣ. ಆದ್ರೆ ಕಿಡ್ನಾಪ್ ಮಾಡಿಸಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸದ್ಯಕ್ಕೆ ಅರೆಸ್ಟ್ ಆಗಿರೋದು. ನಾವಿಲ್ಲಿ ಗಮನಿಸಬೇಕು, 3 ಪ್ರತ್ಯೇಕ ಪ್ರಕರಣಗಳು ಇವರಿಗೆ ಅಧಿಕೃತವಾಗಿ ದಾಖಲಾಗಿದೆ. ಅದರ ಪೈಕಿ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರು ಈಗ ಅರೆಸ್ಟ್ ಆಗಿರೋದು. ಹೀಗಾಗಿ ಸಂತ್ರಸ್ತೆಯ ಹೇಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೇವಲ ಕಿಡ್ನಾಪ್ ಕೇಸ್ ಅಂತ ಹೇಳಿ ವಿಚಾರಣೆ ತನಿಖೆ ಎಲ್ಲವೂ ಮುಂದುವರಿಯುತ್ತಾ, ಅಥವಾ ಈ ಕಿಡ್ನಾಪ್ ಕೇಸ್ ಆಗಿದ್ರೂ ಕೂಡ ಸಂತ್ರಸ್ತೆ ಇನ್ ಕೇಸ್ ಇಲ್ಲೂ ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ರೆ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲೂ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗುವುದು ನಿಶ್ಚಿತ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಕಿಡ್ನಾಪ್ ಕೇಸ್ನ ತನಿಖೆ ನಡೀತಿರೋದು, ಅದೇ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ರೇವಣ್ಣ. ಆದರೆ ಸಂತ್ರಸ್ತೆಯ ಕೌನ್ಸಿಲಿಂಗ್, ಅದರಲ್ಲಿ ಆಕೆಯ ಹೇಳಿಕೆ ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಹಾಗೆ ರೇವಣ್ಣ ಅವರ ವಿರುದ್ಧದ ತನಿಖೆಗೆ ಸಂತ್ರಸ್ತೆಯ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಬೀರುತ್ತೆ ಅಂತ ಹೇಳಿ. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಈ ಒಂದು ಕೇಸ್ನಲ್ಲಿ ಸದ್ಯಕ್ಕೆ ಅಧಿಕಾರಿಗಳು 2 ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ HD ರೇವಣ್ಣ ಒಬ್ಬ ಪ್ರಭಾವಿ ರಾಜಕಾರಣಿ ಮತ್ತು ಶಾಸಕ, ಜೊತೆಗೆ ಮಾಜಿ ಸಚಿವ, ಒಂದು ದೊಡ್ಡ ಕುಟುಂಬ, ಅಂಥವರ ವಿರುದ್ಧ ಇಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಂದರೆ SIT ಅಧಿಕಾರಿಗಳು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಾಂಕ್ರೀಟ್ ಆಗಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಅವರ ವಿರುದ್ಧ ಕಿಡ್ನಾಪ್ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಅದರ ಆಧಾರದ ಮೇಲೆ ಈಗ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಮುಂದಿನ ಹಂತದಲ್ಲಿ ರೇವಣ್ಣ ಅವರಿಗೆ ಇದು ಯಾವ ರೀತಿ ಕಂಟಕ ಆಗ್ಬೋದು, ಫಸ್ಟ್ ಆಫ್ ಆಲ್ ಇಲ್ಲಿ ಕಿಡ್ನಾಪ್ ಮಾಡಿಸಿದ್ದು ಯಾಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 2 ಹಂತದ ಒಂದಷ್ಟು ಡೌಟ್ಗಳು SIT ಅಧಿಕಾರಿಗಳಿಗಿದೆ. ಒಂದು, 27ನೇ ತಾರೀಕು ಅಂದರೆ 27ನೇ ತಾರೀಕಿನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣ ಹೊರಗಡೆ ಬರ್ತಿದೆ. ಈ ಸಂತ್ರಸ್ತೆ ಕೂಡ ಕಿಡ್ನಾಪ್ ಆಗಿದ್ದು ಅದೇ ಟೈಮಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ FIR ನಲ್ಲಿ ಇರುವಂಥ ಡೀಟೇಲ್ಸ್ ಆಧಾರದ ಮೇಲೆ ಗೊತ್ತಾಗ್ತಿರುವಂಥ ವಿಚಾರ. ಇಲ್ಲಿ 2 ರೀತಿಯಾದಂಥ ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಒಂದು, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾಳೆ ಅನ್ನುವಂತಹ ಮುಂದಾಲೋಚನೆಯಿಂದ HD ರೇವಣ್ಣ ಅವರು ಈ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ರ ಅನ್ನುವಂಥದ್ದು ಅನುಮಾನ ಇಲ್ಲಿ ಮೂಡುತ್ತೆ. ಜೊತೆಗೆ FIR ನಲ್ಲಿ ಉಲ್ಲೇಖ ಆಗಿರುವಂತೆ ಈಕೆಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಕ್ಕೆ ಅಂದ್ರೆ ಬಲಾತ್ಕಾರ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರ ಅನ್ನುವಂಥದ್ದು ಸದ್ಯಕ್ಕಿರುವಂತ ಅನುಮಾನ. ಈ ಒಂದು ವಿಚಾರ ಈಗ ಸಂತ್ರಸ್ತೆಯ ಅಂತೂ ಮಾಜಿ ಸಚಿವ HD ರೇವಣ್ಣ ಅವರ ಬಂಧನ ನಿನ್ನೆ SIT ಅಧಿಕಾರಿಗಳಿಂದ ಆಯ್ತು. ಬಟ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ನಿನ್ನೆ SIT ಅಧಿಕಾರಿಗಳ ತಲಾಶ್ ಹೇಗಿತ್ತು, ಏನೆಲ್ಲ ಬೆಳವಣಿಗೆ ಆಯ್ತು, ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇಶದ ಗಮನವನ್ನೇ ತನ್ನತ್ತ ಸೆಳೆದಿರೋ ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಹಲವು ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗದ ರೇವಣ್ಣರನ್ನ SIT ಬಂಧಿಸಿದೆ. ವಕೀಲರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸಂಜೆ 6:23ಕ್ಕೆ HD ರೇವಣ್ಣರ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಅರ್ಜಿ ವಜಾ ಮಾಹಿತಿ ತಿಳಿತಿದ್ದಂತೆ ಸಂಜೆ 6:30ಕ್ಕೆ HDD ನಿವಾಸಕ್ಕೆ SIT ಅಧಿಕಾರಿಗಳು ಭೇಟಿ ನೀಡಿದ್ರು. ಸಂಜೆ 6:51ಕ್ಕೆ ದೇವೇಗೌಡರ ಮನೆ ಬಾಗಿಲು ತೆಗೆದು ರೇವಣ್ಣರನ್ನ SIT ತಂಡ ಬಂಧಿಸಿದೆ. ರಾತ್ರಿ 7:14ರ ಸುಮಾರಿಗೆ CID ಕಚೇರಿಗೆ ರೇವಣ್ಣರನ್ನ SIT ತಂಡ ಶಿಫ್ಟ್ ಮಾಡಿದೆ. ಬಳಿಕ ರಾತ್ರಿ 8:01 SITಯಿಂದ ರೇವಣ್ಣ ಅಧಿಕೃತವಾಗಿ ಬಂಧನ ಮಾಡಲಾಗಿದೆ. 8:21ಕ್ಕೆ ರೇವಣ್ಣರನ್ನ ಮೆಡಿಕಲ್ ಚೆಕಪ್ಗೆ ಕರೆದೊಯ್ಯೋಕೆ CID ಕಚೇರಿಗೆ ಆಂಬ್ಯುಲೆನ್ಸ್ ತರಿಸಲಾಗಿತ್ತು. ಬಳಿಕ ರಾತ್ರಿ 8:21ಕ್ಕೆ ರೇವಣ್ಣರನ್ನ ಮೆಡಿಕಲ್ ಟೆಸ್ಟ್ಗೆ SIT ತಂಡ ಕರೆದುಕೊಂಡು ಹೋಗಿದ್ದಾರೆ.
9 ಗಂಟೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಲಾಗಿದೆ. ರಾತ್ರಿ 10:20 ಸುಮಾರಿಗೆ ರೇವಣ್ಣರ ಶುಗರ್ ಬಿಪಿ ಸಂಬಂಧಿಸಿದಂತೆ ವೈದ್ಯರು ಪರಿಶೀಲನೆ ಮಾಡಿದ್ರು. ರಾತ್ರಿ 10:45ಕ್ಕೆ ಎಚ್ಡಿ ರೇವಣ್ಣರ ಮೆಡಿಕಲ್ ಚೆಕಪ್ ಮುಕ್ತಾಯವಾಗಿದೆ. ಬಳಿಕ 10:45ಕ್ಕೆ ಸಿಐಡಿ ಕಚೇರಿಗೆ ಮಾಜಿ ಸಚಿವ ರೇವಣ್ಣರನ್ನ ಶಿಫ್ಟ್ ಮಾಡಲಾಗಿದೆ. ಎಸ್ಐಟಿ ವ್ಯೂಹದಲ್ಲಿ ಎಚ್ಡಿ ರೇವಣ್ಣ ಸಿಲುಕಿದ್ದಾರೆ. ಇನ್ನು ಮುಂದೆ ಯಾವ ರೀತಿ ವಿಚಾರಣೆ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಪ್ರಕರಣ ಅಥವಾ ಇಡೀ ಆರೋಪ ಅಂತ ಹೇಳಿ ಗಂಭೀರವಾಗಿ ಕೇಳೋಕೆ ಸಿಕ್ಕಿದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಾದರೂ ಕೂಡ ರೇವಣ್ಣ ಅವರನ್ನು ಯಾಕೆ ಫಸ್ಟಿಗೆ ಅರೆಸ್ಟ್ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡೋದ್ರಲ್ಲಿ ಯಾಕೆ ಇಷ್ಟು ಅರ್ಜೆನ್ಸಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನೇಕರಲ್ಲಿ ಅನುಮಾನ. ಇಲ್ಲಿ ಪ್ರಮುಖವಾಗಿ ಇಡೀ ಏನು ಹಾಸನದಾದ್ಯಂತ ಕೆಲವೊಂದಷ್ಟು ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ ಅನ್ನೋ ಪ್ರಕರಣ ಕೇಳೋಕೆ ಸಿಕ್ತು. ಅದಾದ ನಂತರದಲ್ಲಿ ದೂರು ದಾಖಲಾಯಿತು. ಮೊಟ್ಟ ಮೊದಲ ಅಧಿಕೃತ ಪ್ರಕರಣ ಅಂತ ದಾಖಲಾಗಿದ್ದು 28ನೇ ತಾರೀಕು. 28ನೇ ತಾರೀಕು ದಾಖಲಾದ ದೂರಿನಲ್ಲಿ ಆರೋಪಿ ಸಂಖ್ಯೆ 1 ಎಚ್.ಡಿ. ರೇವಣ್ಣ ಅವರು, ಆರೋಪಿ ಸಂಖ್ಯೆ 2 ಅಂತ ಹೇಳಿ ಅಲ್ಲಿ ಗುರುತಿಸಿದ್ದು ಪ್ರಜ್ವಲ್ ರೇವಣ್ಣ ಅವರು. 28ನೇ ತಾರೀಕೇನು ದೂರು ದಾಖಲಾಯಿತು ಅದರ ಸಂತ್ರಸ್ತೆ ದೂರುದಾರೆ 29ನೇ ತಾರೀಕಿನಿಂದ ಮಿಸ್ಸಿಂಗ್ ಆಗ್ತಾರೆ. ಆಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಮತ್ತೊಂದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡ್ತಾರೆ. ನನ್ನ ತಾಯಿ ಕಾಣೆಯಾಗಿದ್ದಾರೆ, ಆಕೆಯನ್ನ ಕಿಡ್ನಾಪ್ ಮಾಡಿಸಲಾಗಿದೆ ಅನ್ನೋ ಅನುಮಾನ ನನಗಿದೆ. ಇದರಲ್ಲಿ ರೇವಣ್ಣ ಅವರ ಪಾತ್ರ ಇರಬಹುದು ಅನ್ನೋ ಅನುಮಾನ ಇದೆ. ರೇವಣ್ಣ ಅವರ ಹೇಳಿಕೆಯ ಆಧಾರದ ಮೇಲೆ ಅಥವಾ ಆದೇಶದ ಆಧಾರದ ಮೇಲೆ ಸತೀಶ್ ಬಾಬು ಅನ್ನುವರು ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇದೇ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿರೋದು. ಸತೀಶ್ ಬಾಬುರನ್ನ ದೂರು ದಾಖಲಾದ ಮರುದಿನವೇ ಅರೆಸ್ಟ್ ಮಾಡಲಾಗುತ್ತೆ. ಆಗ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಕಾಳೇನಹಳ್ಳಿಯಲ್ಲಿರುವ ತೋಟದ ಮನೆಯಲ್ಲಿ ಆ ಸಂತ್ರಸ್ತೆಯನ್ನ ಇರಿಸಿದ್ರು ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಈ ತೋಟದ ಮನೆ ಬೇರೆ ಯಾರ್ದು ಅಲ್ಲ, ರೇವಣ್ಣ ಅವರ ಆಪ್ತರಾದ ರಾಜಗೋಪಾಲನ್ ಅವರಿಗೆ ಸೇರಿದ್ದು ಅನ್ನೋ ಮಾಹಿತಿ ಇದೆ. ಇಲ್ಲಿಂದ ಆಕೆಯನ್ನ ರೆಸ್ಕ್ಯೂ ಮಾಡ್ತಾರೆ ತನಿಖಾಧಿಕಾರಿಗಳು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರು ನೀಡಿದ್ದ ಸಂತ್ರಸ್ತೆಯೇ ಕಿಡ್ನಾಪ್ ಆಗಿದ್ರು ಅನ್ನೋ ಆರೋಪ ಇರೋದ್ರಿಂದ ಆಕೆಯ ಹೇಳಿಕೆಯ ಆಧಾರದ ಮೇಲೇನೆ ತನಿಖೆ ಮುಂದುವರಿತಾ ಇರೋದ್ರಿಂದ ಅರೆಸ್ಟ್ ಆಗಿರೋದು ಕಿಡ್ನಾಪ್ ಕೇಸ್ಗೆ ಆಗಿದ್ರು ಕೂಡ ಸಂತ್ರಸ್ತೆಯ ಹೇಳಿಕೆ ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಸಂಕಷ್ಟ ಹೋಗೋಣ. ನೀವು ಹೇಳ್ತಾ ಇದ್ರಿ ಈಗ ಎಚ್.ಡಿ. ರೇವಣ್ಣ ಅವರ ಬಂಧನ ಯಾಕಾಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ. ಬಟ್ ಅವರು ವಿದೇಶದಲ್ಲಿ ಇರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಭಾರತಕ್ಕೆ ಬಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಕಾದು ನಿಂತಿದ್ದಾರೆ. ಮಂಗಳೂರು, ಕೊಚ್ಚಿ, ಗೋವಾ, ಬೆಂಗಳೂರು ಏರ್ಪೋರ್ಟ್ ಯಾವುದಾದ್ರೂ 4 ವಿಮಾನ ನಿಲ್ದಾಣಕ್ಕೆ ಬರೋ ಸಾಧ್ಯತೆ ಇದೆಯಂತೆ. ಅಂಥದ್ದೊಂದು ಇಂಟಿಮೇಷನ್ ಎಸ್ಐಟಿ ಅಧಿಕಾರಿಗಳಿಗೆ ಸಿಗ್ತಾ ಇದೆಯಂತೆ. ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅಲ್ಲಿ ಅವ್ರನ್ನ ಬಂಧಿಸಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ. ವಶಕ್ಕೆ ಪಡೆದ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಗೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಬಳಿಕ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಯಾವುದೇ ಆರೋಪಿಯನ್ನ ಕೂಡ ಬಂಧಿಸಿದಂತ ಸಂದರ್ಭದಲ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವುದು ಪ್ರಕ್ರಿಯೆಗಳು ಇದು. ಹಾಗಾಗಿ ಅದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ನಂತರ ಬೆಂಗಳೂರಿಗೆ ಕರೆ ತಂದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಪ್ರಜ್ವಲ್ ರೇವಣ್ಣ ಅವ್ರು ಬರಬೇಕು, ಯಾವಾಗ ಬರ್ತಾರೆ ಅನ್ನೋದೇ ಪ್ರಶ್ನೆ.